ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ದಿನಾಂಕ ಇಲ್ಲಿ 17ನೇ ಮಾರ್ಚ್ 2026ರಂದು ಇಲ್ಲಿ ತಾತ್ಕಾಲಿಕ ಅಂಕಪಟ್ಟಿ ಅಥವಾ ತಾತ್ಕಾಲಿಕ ರಿಸಲ್ಟ್ಸನ್ನು ಘೋಷಣೆ ಮಾಡಲಾಗಿರುತ್ತದೆ. ಇಲ್ಲಿ ತಾವು ಯಾರ್ಯಾರು ಇನ್ನೂ ರಿಸಲ್ಟ್ಸನ್ನು ನೋಡಿಲ್ಲ ತಾವು ಕೂಡ ವೀಕ್ಷಿಸಬಹುದು. ಹೇಗೆ ಚೆಕ್ ಮಾಡ್ಕೊಳ್ಬೇಕು ರಿಸಲ್ಟ್ ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ, ತಾವು ಕೂಡ ವೀಕ್ಷಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಿರುವಂಥ ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಈಗ ತಾತ್ಕಾಲಿಕ ರಿಸಲ್ಟ್ಸನ್ನು ಏನು ಘೋಷಣೆ ಮಾಡಿರುತ್ತಾರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು, ತಾವುಗಳು ಏನು ಮಾಡಬೇಕು, ಇಲ್ಲಿ ಆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ತಮ್ಮದು ಆಕ್ಷೇಪಣೆ ಇದ್ದರೆ ತಾವು ಸಲ್ಲಿಸ್ಬೋದು. ಅಂದರೆ ಈಗಾಗಲೇ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದರು, ಆ ಕೀ ಆನ್ಸರ್ಗಳನ್ನು ಚೆಕ್ ಮಾಡಿಕೊಂಡು ಅಲ್ಲಿರುವಂತಹ ಕೀ ಆನ್ಸರ್ಗಳಲ್ಲಿ ಎಷ್ಟು ಸರಿಯಾಗಿದ್ದು ಮತ್ತು ಇವಾಗ ಬಿಟ್ಟಂಥ ರಿಸಲ್ಟಲ್ಲಿ ಎಷ್ಟು ಅಂಕಗಳು ಸರಿಯಾಗಿದ್ದಾವೆ, ಎಷ್ಟು ಅಂಕಗಳು ತಮಗೆ ಬಂದಿದ್ದಾವೆ, ತಮ್ಮ ಮಗ ಅಥವಾ ಮಗಳ ಇಲ್ಲಿ ರಿಸಲ್ಟ್ಸನ್ನು ಚೆಕ್ ಮಾಡಿದಾಗ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ, ಅಂದರೆ ಕಡಿಮೆ ಅಂಕಗಳು ಬಂದಿದ್ದಾವೆ ಅನ್ನೋದು ತಮಗೇನಾದರೂ ಗಮನಕ್ಕೆ ಬಂದಲ್ಲಿ ತಾವುಗಳಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಒಂದು ಲಿಂಕನ್ನು ಬಿಟ್ಟಿರ್ತಾರೆ. ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ, ತಾವಿಲ್ಲಿ ಗೂಗಲ್ನಲ್ಲಿ KEA ಅಂತ ಟೈಪ್ ಮಾಡಬೇಕು. ಫಸ್ಟಿಗೆ ಟೈಪ್ ಮಾಡಿದ ಕೂಡಲೇ ಫಸ್ಟಿಗೆ KEA ಹೋಮ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಬರುತ್ತೆ ನೋಡಿ. ಅಲ್ಲಿ ಕ್ರೈಸ್ MRS 2026 ಆಕ್ಷೇಪಣೆ ಲಿಂಕ್ ತಾತ್ಕಾಲಿಕ ಅಂಕಪಟ್ಟಿ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟಿಗೆ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ, ಅಲ್ಲಿ ಕ್ರೈಸ್ ಅಂತ ಬರುತ್ತೆ. ಇಲ್ಲಿ ತಾವು ಏನು ಮಾಡಬೇಕು, ಅಬ್ಜೆಕ್ಷನ್ ಫಾರ್ಮನ್ನು ಫಿಲ್ ಮಾಡಬೇಕು. ಅಲ್ಲಿ ಮೊದಲಿಗೆ ತಮ್ಮದು ಇಲ್ಲಿ ಇಮೇಲ್ ಅಂತ ಕೇಳ್ತದೆ, ಅಲ್ಲಿ ಆಗಲೇ ಅದು ಆಟೋ ಜನ್ರೇಟ್ ಆಗಿರುತ್ತೆ. ತಾವು ಅಲ್ಲಿ ಕ್ಲಿಕ್ ಮಾಡಬೇಕು ತಮ್ಮ ಒಂದು ಇಮೇಲ್ ID ಗೆ. ಆಮೇಲೆ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ತಮ್ಮ ಒಂದು ಹಾಲ್ ಟಿಕೆಟ್ನಲ್ಲಿರುವಂಥ ನಂಬರ್ನಲ್ಲಿ ಟೈಪ್ ಮಾಡಬೇಕು. ಆಮೇಲೆ ಕ್ಯಾಂಡಿಡೇಟ್ ನೇಮ್, ಹಾಲ್ ಟಿಕೆಟ್ನಲ್ಲಿರುವಂಥ ಕ್ಯಾಂಡಿಡೇಟ್ ನೇಮನ್ನು ಅಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಡೇಟ್ ಅಂತಿರುತ್ತೆ, ಅದನ್ನು ತಾವು ಚೂಸ್ ಮಾಡಿಕೊಂಡು 1/3/2026 ಅಂತೆ ತಾವು ಕ್ಲಿಕ್ ಮಾಡಿಕೊಂಡು, ಆಮೇಲೆ ಪೇಪರ್ ಅಂತಿರುತ್ತೆ, ಕ್ರೈಸ್ ಎಕ್ಸಾಮ್ ಅಂತಿರುತ್ತೆ. ಇಲ್ಲಿ ಅಬ್ಜೆಕ್ಷನ್ ಇನ್ ಬ್ರೀಫ್ ಅಂತಿರುತ್ತೆ. ತಮ್ಮದು ಇಲ್ಲಿ ಏನು ಮಾರ್ಕ್ಸ್ಗಳು ಕಡಿಮೆ ಬಂದಿದ್ದರೆ ತಾವಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಏನು ಅಬ್ಜೆಕ್ಷನ್ ಬ್ರೀಫ್ ಅಂದರೆ ಇಲ್ಲಿ ಏನು ತಾವು ಟೈಪ್ ಮಾಡಿ ಕನ್ನಡದಲ್ಲಿ ಆದರೂ ಟೈಪ್ ಮಾಡ್ಬೋದು. ನಮಗೆ ಏನಂತ ಉದಾಹರಣೆ ತಿಳಿಸ್ಕೊಡ್ತೀನಿ, ತಾವು ಕೂಡ ನೋಡ್ಬೋದು. ಇಲ್ಲಿ ಏನು ಇಲ್ಲಿ ನಮ್ಮ ಅಂಕಗಳು ಅಂತ ಹಾಕೋಬೇಕು. ಅಂಕಗಳು ಇನ್ನೂ ಹೆಚ್ಚಿಗೆ ಬರಬೇಕಿತ್ತು ಅಂತ ಹಾಕಿ, ನೆಕ್ಸ್ಟು ಇಲ್ಲಿ ಕೆಳಗಡೆ ಏನು ಮಾಡಬೇಕು, ಇಲ್ಲಿ ಆ್ಯಡ್ ಫೈಲ್ ಅಂತ ಇರುತ್ತೆ. ಏನು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅಂದರೆ, ಕೀ ಆನ್ಸರ್ಗಳನ್ನು ತಾವು ಚೆಕ್ ಮಾಡ್ಕೊಂಡಿರ್ತೀರಿ. ಸರ್ಕಾರದ ಅಧಿಕೃತ ವೆಬ್ಸೈಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಬಿಡುಗಡೆ ಮಾಡಿರುವಂತಹ ಅಂತಿಮ ಕೀ ಉತ್ತರಗಳನ್ನು ತಾವು ತಮ್ಮ OMR ಪ್ರತಿಯೊಂದಿಗೆ ತಾಳೆ ಮಾಡಿ ಎಷ್ಟು ಸರಿ ಉತ್ತರಗಳಾಗಿದ್ದಾವೆ ಅಂತೇಳಿ ತಾವು ಚೆಕ್ ಮಾಡ್ಕೊಂಡಿರ್ತೀರಿ. ಅಷ್ಟೇ ಉತ್ತರಗಳ ಎಷ್ಟು ಅಂಕಗಳು ಬಂದಿದ್ದಾವೆ, ಎಷ್ಟು ಉತ್ತರಗಳು ಸರಿಯಾಗಿದ್ದಾವೆ ಅಷ್ಟು ಅಂಕಗಳು ಬಂದಿದ್ದಾವೆ ಇಲ್ವಾ ಅಂತ ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಚೆಕ್ ಮಾಡ್ಕೊಂಡಿರ್ತೀರಿ. ಒಂದು ವೇಳೆ ಕಡಿಮೆ ಅಂಕಗಳು ಬಂದಿದ್ದಲ್ಲಿ ಅವರ ಕೀ ಆನ್ಸರ್ಗಳನ್ನು ಮತ್ತು ಅದರೊಂದಿಗೆ ತಮ್ಮ OMR ನಕಲು ಪ್ರತಿಯನ್ನು ಎರಡನ್ನೂ ಆ್ಯಡ್ ಮಾಡಿ PDF ಮಾಡಿ ಅಪ್ಲೋಡ್ ಮಾಡಿ, ಒಂದು ವೇಳೆ ತಮಗೆ ಅಂಕಗಳು ಹೆಚ್ಚಿಗೆ ಬರಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ.